ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊರಗಡೆ ತುಂಬ ಮಳೆ ಬರ್ತುಂಟು ಆಯಿತಾ. ಇವಾಗ ಟೈಮು 3:40 ಸಂಜೆ ಆಯಿತಾ. ಹಾಗೆ ಹೀಗೆ ಇದು ರೀಲ್ಸ್ ಮತ್ತು ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೆ. ಹಾಗೆ ನಾನು ತುಂಬ ದಿನ ಆಯ್ತಲ್ಲ ವ್ಲಾಗ್ಸ್ ಎಲ್ಲ ಮಾಡೋದು ಎಂತಾಯಿತು, ಸ್ವಲ್ಪ ಎಂತ ಉದಾಸೀನ ಆಗ್ತಿತ್ತು. ಅದೇ ಕಂಟೆಂಟ್ ಮಾಡಬೇಕಲ್ಲ ಅಂತೇಳಿ ಹಾಗೆ ಮಾಡಲಿಲ್ಲ. ಇದ್ದದನ್ನು ಎಡಿಟ್ ಮಾಡಿ ಹಾಕ್ತಿದ್ದೆ. ನೋಡಿ ಯಾವ ಥರ ಗಾಳಿ ಬರ್ತಿದೆ ಮಾರೆ. ಬಾಗಿಲೆಲ್ಲ ಬಡ 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 ಸೌಂಡ್ ಆಗ್ತುಂಟು. ತುಂಬ ಅಂದರೆ ತುಂಬ ಗಾಳಿ ಬರ್ತಾಯಿದೆ. ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು ಮಳೆ. ಈಗ ನನ್ನ ಲಾಗಲ್ಲೆಲ್ಲ ಮಳೆದೇ ಸೌಂಡ್ ಜಾಸ್ತಿ ಬರ್ಬೋದು ಅಂತ ಅಂದ್ಕೊಳ್ತೀನಿ. ಈ ಕಿಟಕಿ ಓಪನ್ ಮಾಡಿದ್ರೆ ಉಂಟಲ್ಲ, ಇಲ್ಲಿ ಫುಲ್ಲು ನೀರು ಬರ್ತದೆ ನೋಡಿ. ಅಂತೆ ಫುಲ್ಲು ನೀರು ಆಲ್ರೆಡಿ ಬಂದಾಗಿದೆ. ಒಳಗೆ ಫುಲ್ಲು ನೀರು ಬರ್ತದೆ ಮೇಲೆ. ಅಬ್ಬಾ, ಯಾವ ಥರ ಆಗಿದೆ ನೋಡಿ. ವಿಡಿಯೋದಲ್ಲಿ ಗೊತ್ತಾಗೋದಿಲ್ಲ, ಅದು ಆಚೆ ಸೈಡಿಂದ ಬೆಳಕು ಇದಾಗ್ತದಲ್ಲ, ಒಂಥರ ವಿಡಿಯೋ ಒಂಥರ ಕಾಣ್ತದೆ. ಗಾಳಿ ಎಲ್ಲ ಬರ್ತುಂಟು. ನನಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಇತ್ತಾಯ್ತಾ. ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಕೊಂಡೆ. ನನಗೆ 2 ಬ್ಲೌಸ್ ಸ್ಟಿಚ್ ಮಾಡಲಿಕ್ಕಿತ್ತು. ಮತ್ತು ನನ್ನದು ಸಹ ನಾನು ಮಾಡಲಿಲ್ಲ, ಪೀಸೇ ತಗೊಳ್ಳಿಲ್ಲ ಆಯಿತಾ. ಇವತ್ತಲ್ಲ ನಿನ್ನೆ ಮೊನ್ನೆಯಿಂದ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಬ್ಲೌಸಿನ ಸ್ಟಿಚಿಂಗ್ ಮಾಡಬೇಕು ಒಮ್ಮೆ ಅಂತ. ನನಗೆ ಬ್ಲೌಸ್ ಪೀಸ್ ಪರ್ಚೇಸ್ ಮಾಡಬೇಕಷ್ಟೇ ಅಲ್ಲ, ಹೋಗಿ ಪರ್ಚೇಸ್ ಮಾಡಬೇಕಷ್ಟೇ. ಇಲ್ಲಿ 2-3 ಬ್ಲೌಸ್ ಇದೆ, ಅದನ್ನು ಸ್ಟಿಚ್ ಮಾಡಬೇಕು ಅಂತ ನೋಡುವಾಗ ಸ್ಟಿಚ್ ಮಾಡಬೇಕು ಅಂತ ನೋಡುವಾಗ ಉಂಟಲ್ಲ, ಟೇಪ್ ಇಲ್ಲವೇ ಇಲ್ಲ ಅಂತ. ಎಲ್ಲಿ ಹುಡುಕಿದರೂ ಇಲ್ಲ, ಫುಲ್ಲು ಹುಡುಕಿದ್ದಾನೆ, ಎಲ್ಲಿ ಸಹ ಇಲ್ಲ. ನಾನು ಮೊನ್ನೆ ಒಂದು 10 ದಿನ ಮನೆಯಲ್ಲಿ ಇದ್ದೆ ಆಯಿತಾ, ಇಲ್ಲಿರಲಿಲ್ಲಲ್ಲ. ಹಾಗೆ ನಂದು ಟೈಲರಿಂಗ್ ಐಟಮ್ ಎಲ್ಲ ಎಲ್ಲೆಲ್ಲಿ ಉಂಟು. ನಾನಿವಾಗ ಒಂದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೇನೆ. ಅದರದ್ದು ಸೆಟ್ಟೆ ಟೈಲರಿಂಗ್ ಇದು ಬಾಕ್ಸ್ ಸಿಗ್ತದೆ, ಮತ್ತು ಅದು ನೂಲು ಕಟ್ ಮಾಡೋದು ಮತ್ತು ಟೇಪು ಎಲ್ಲ ಇರ್ತದೆ. 7-8 ಐಟಮ್ಸ್ ಇರ್ತದೆ. ಅದಕ್ಕೆ ಅದನ್ನು ಆರ್ಡ್ರ್ ಮಾಡಿದ್ದೆವು. ಆವಾಗ ಬಂದಿತ್ತಾಯ್ತಾ. ನಾನು ಆವಾಗೊಂದು ಬೇರೆ ಕಾಲಲ್ಲಿದ್ದೆ. ಅದು ಕಾಲ್ ಕಟ್ ಮಾಡಿ ಇವರಿಗೆ ಕಾಲ್ ಮಾಡುವಾಗ ಅವ್ರು ಪಾಸಾಗಿ ಆಗಿದೆ ಅಂತೆ. ಹಾಗೆ ಇನ್ನು ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ, ಕಾಯ್ತಾ ಇದ್ದೇನೆ. ಟೇಪ್ ಇಲ್ಲದಿದ್ದರೆ ಕಷ್ಟ ಆಗ್ತದಲ್ಲ. ಹೇಗೂ ನಾನು ಆರ್ಡ್ರ್ ಮಾಡಿದ್ದೇನಲ್ಲ, ಅದು ಬೇರೆ ಇವತ್ತು ನಾಳೆ ಬರ್ತದೆ. ಸುಮ್ಮನೆ ಇಂತಕ್ಕೆ ವಾಪಸ್ಸಲ್ಲಿ ತಗೊಳ್ಳೋದು ಅಂತೇಳಿ ತಗೊಂಡಿಲ್ಲ. ನೋಡಬೇಕು, ಇವಾಗ ಸಂಜೆ ಆಯಿತು. ಮತ್ತು ಸಂಜೆ ಬರಲಿಕ್ಕೆ ಉಂಟು ಮೇಡಮ್ ಅಂತ ಹೇಳಿದ್ದಾರೆ. ಕಾಯ್ತಾ ಇದ್ದೇನೆ ನಾನು. ಬಂದರೆ ಒಂದು ಒಳ್ಳೇದಿತ್ತು ಮಾರೆ, ಬಂದರೆ ಒಂದು ತಗೋಬೇಕಿತ್ತು. ಮತ್ತು ಸ್ಟಿಚಿಂಗ್ ಮಾಡಬೇಕು. ಮತ್ತು ಆಚೆ ರೂಮಿನವರು 1-2-3 ಟಾಪ್ ಕೊಟ್ಟಿದ್ದಾರೆ ಫಿಟ್ಟಿಂಗ್ ಮಾಡಲಿಕ್ಕೆ. ಟೇಪ್ ಇದ್ದರೆ ಮಾತ್ರ ಅಲ್ಲ ಫಿಟ್ಟಿಂಗ್ ಎಲ್ಲ ಮಾಡಲಿಕ್ಕೆ ಆಗೋದು, ಸರಿಯಾಗೋದು ಎಲ್ಲ. ಹಾಗೆ ಮತ್ತು ನಾವು ಫಿಟ್ಟಿಂಗ್ ಅಂದಾಜಿಗೆ ಮಾಡಿ ಅದನ್ನು ಸರಿಯಾಗದಿದ್ದರೆ ಅದು ಸಹ ಕಿರಿಕಿರಿ ಆಗ್ತದೆ. ಹಾಗೆ ನನಗೆ ಆ ಥರ ಸ್ಟಿಚಿಂಗ್ ಮಾಡಿ ವಾಪಸ್ ರಿಟರ್ನ್ ಬರಬಾರ್ದು, ಲೂಸು ಟೈಟ್ ಅಂತೆಲ್ಲ. ನನಗೆ ಅದು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಮೆಷರ್ಮೆಂಟ್ ಕೊಟ್ಟರೆ ಕೊಟ್ಟ ಹಾಗೆ ಆಗಬೇಕಲ್ಲ, ಅದಕ್ಕೋಸ್ಕರ ಕಾಯ್ತಾ ಇದ್ದೇನೆ. ನೋಡುವ, ಬರ್ಬೋದು. ಇಲ್ಲದಿದ್ದರೆ ಅವಾಗ ಮತ್ತೊಮ್ಮೆ ಕಾಲ್ ಮಾಡಬೇಕು. ಹಾಗೆ ಕಾಲ್ ಮಾಡಿ ಕೇಳಬೇಕು ಯಾವಾಗ ಬರ್ತಾರೆ ಅಂತ. ನಾನು ಇವಾಗ ಬೆಳಿಗ್ಗೆ ಟೀ ಕುಡಿಯೋದಿಲ್ಲ ಆಯಿತಾ. ಬೆಳಿಗ್ಗೆ ಅಂದರೆ ನಾನು ಹಾಲಿದು ಟೀ ಮಾತ್ರ ಕುಡಿಯೋದಾಯ್ತಾ. ಸಂಜೆ ಎಂತ ಹೋದಂಟ, ಸಂಜೆ ಹಾಲು ತರ್ತೇವೆ. ಸಂಜೆ ಹಾಲು ತಂದರೆ ಅದು ಸಂಜೆ ಟೀಗೆ ಆಗ್ತದೆ. 2 ಸರಿ ಟೀ ಇಡ್ತೇವೆ. ಒಮ್ಮೆ ನನ್ನ ಹಸ್ಬೆಂಡ್ ಬಂದ ಮೇಲೆ, ಮತ್ತೊಮ್ಮೆ ನಮಗೆ ಇಬ್ಬರಿಗೆ ಅಂತ. ಅದಾದ ಮೇಲೆ
ವಾಪಸ್ ಅತ್ತೆಯ ಮಗ ಇದ್ದಾನಲ್ಲ ಅವನಿಗೆ ಊಟಕ್ಕೆ ಹಾಲಲ್ಲೇ ಊಟ ಮಾಡಿದವನು, ಹಾಗೆ ಅವನಿಗೆ ಹಾಲು ಬೇಕಾ, ಹಾಗೆ ಮತ್ತು ಬೆಳಿಗ್ಗೆಗೆ ಉಳಿಯೋದಿಲ್ಲ, ಹಾಗೆ ಬೆಳಿಗ್ಗೆ ಇರೋದಿಲ್ಲ. ಬೆಳಿಗ್ಗೆ ಅವರು ಕನ್ನ ಟೀ ಕುಡಿತಾರೆ, ನನಗೆ ಕನ್ನ ಟೀ ಆಗೋದಿಲ್ಲ. ಹಾಗೆ ನನಗೆ ಬೆಳಿಗ್ಗೆ ಒಮ್ಮೆ, ಸಂಜೆ ಆದರೂ ತೊಂದರೆ ಇಲ್ಲ, ಬೆಳಿಗ್ಗೆ ಒಂದು ಟೀ ಅದು ಇವಾಗ ನನಗೆ ಅಭ್ಯಾಸ ಆಗಿದೆ ಆಯಿತಾ. ಕುಡಿಯೋದಿದ್ದರೆ ತಲೆಯೆಲ್ಲ ಒಂಥರ ಭಾರ ಭಾರ ಆಗೋದು ಮೇಲೆ, ಮತ್ತೆಂಥದ್ದೋ ಮಿಸ್ ಆದಾಗೆ ಆಗೋದು, ನಿದ್ದೆ ಬರೋದು, ಆ ಥರ ಎಲ್ಲ ಆಗ್ತದೆ. ಒಂಥರ ಜಡ ಜಡ ಇದ್ದಾಗೆ ಆಗ್ತದೆ. ಹಾಗೆ ಇವಾಗ ಕಾಯ್ತಾ ಇದ್ದೇನೆ, ಹಾಲು ತಂದ ತಕ್ಷಣ ಒಂದು ಹಾಲಿದ್ದು ಒಂದು ಟೀ ಮಾಡಿ ಕುಡಿಬೇಕು. ಆದರೆ ತಲೆನೋವು ಆಗ್ತುಂಟು ನನಗೆ ಲೈಟಾಗಿ, ಗೊತ್ತಿಲ್ಲ ಎಂತಕ್ಕೆ ಅಂತ. ಇವತ್ತು ಲೈವ್ ಬೇರೆ ಇದೆ, ಸಾಂಗ್ ಬೇರೆ ಪ್ರಾಕ್ಟೀಸ್ ಮಾಡಲಿಲ್ಲ. ನೋಡಿ ಯಾವ ಥರ ನಿದ್ದೆ ಬರ್ತುಂಟು ನನಗೆ ಅಂತ. ಹಾಗೆ ಸಾಂಗ್ ಬೇರೆ ಪ್ರಾಕ್ಟೀಸ್ ಮಾಡಬೇಕಾ. ನಿನ್ನೆ ಲೈವ್ ಇತ್ತು, ಮತ್ತು ನಿನ್ನೆ ಏನೋ ಅವರಿಲ್ಲ ಅಂತ ಹೇಳಿದರು, ನಾಳೆ ಮಾಡುವ ಅಂತ. ಓಕೆ ಅಂತ ಹೇಳಿದೆ. ಹಾಗೆ ಪ್ರಾಕ್ಟೀಸ್ ಬೇರೆ ಮಾಡಬೇಕು ಸ್ವಲ್ಪ. ನಾನು ಇಲ್ಲಿ ಮೊಬೈಲಲ್ಲಿ ಮಾಡಿದ್ದೀನಿ, ಸೊ ಅದು ನಮ್ಮದು ವಾಯ್ಸ್ ಎಲ್ಲ ಕ್ಲಿಯರ್ ಇದೆಯಾ ಅಂತೇಳಿ ಮೈಕಲ್ಲಿ ಎಲ್ಲ ನಾವು ಪ್ರಾಕ್ಟೀಸ್ ಮಾಡಿದರೆ ನೀಟಾಗಿ ಬರ್ತದಲ್ಲ, ಅದಕ್ಕೋಸ್ಕರ ಕಾಯ್ತಾ ಇದ್ದೆ. ನೋಡಬೇಕು, ಇವತ್ತು ಸ್ವಲ್ಪ ಬೇಗ ಹೋಗಬೇಕು, ಪ್ರಾಕ್ಟೀಸ್ ಮಾಡಬೇಕು. ಇವಾಗ ಇಲ್ಲಿ ಊಟ ಎಲ್ಲ ಇಟ್ಟು ಸಾಂಬಾರಾದರೂ ಅವ್ರು ಮಾಡ್ಕೊಳ್ಬೋದು. ಅತ್ತಿಗೆ ಇದ್ದಾರೆ ಮತ್ತು ನನ್ನ ಹಸ್ಬೆಂಡ್ ಇದ್ದಾರೆ. ಹಸ್ಬೆಂಡ್ ಮಾಡೋದಿಲ್ಲ ಬಿಡಿ, ಅತ್ತಿಗೆ ಮಾಡ್ತಾರೆ. ಊಟ ಇಟ್ಟು ಹೋಗಬೇಕು. ನಿನ್ನೆ ನಾನು ಊಟ ಸಾಂಬಾರು ಎಲ್ಲ 4-4:15 ಆಗುವಾಗ ರೆಡಿ ಮಾಡಿದ್ದೇನೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಅಂತೆಲ್ಲ ಹೇಳಿ ಸ್ನಾನ ಎಲ್ಲ ಮಾಡಿ ಆಗಿದೆ. ಮತ್ತು ಇವತ್ತಿಲ್ಲ ಲೈವ್, ನಾಳೆ ಅಂತ ಹೇಳಿದರು. ಮಂಡೇ ಸೇತ್ ಮಾರೆ. ಇವಾಗ ಉಪವಾಸ, ಇವಾಗ ಊಟ ಇಟ್ಟು ಬಿಡಬೇಕು. ಮತ್ತು ಇದು ಸಾಂಬಾರು ನೋಡಬೇಕು, ನಾನು ಮಾಡಿ ಹೋಗ್ತೇನೆ, ಇಲ್ಲದಿದ್ದರೆ ಇಲ್ಲ. ಸಾಂಬಾರಿಗೆ ತರಕಾರಿ ತಂದಾಗಬೇಕು ಅಷ್ಟೇ ಆಯಿತಾ. ಹಾಗೆ ಮತ್ತೆ ಅವ್ರು ಮಾಡ್ಬೋದು ಅಂತ ಹೇಳಿ 7 ಗಂಟೆಗೆ ಬೇರೆ ಹೋಗ್ಬೇಕಾ. ಹಾಗೆ ಓಕೆ, ಯಾವುದಾದ್ರೂ ಕಂಟೆಂಟ್ ಇದ್ದರೆ ಕೊಡಿ, ಯಾವುದಾದ್ರೂ ಈ ಕಂಟೆಂಟ್ ಬಗ್ಗೆ ಮಾಡಿ ಅಂತ ಮಾಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.